ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೌರವರು ಭೀಷ್ಮರನ್ನ ಸೇನಾನಾಯಕರನ್ನಾಗಿ ಮಾಡಿಕೊಂಡರು. ಪಾಂಡವರು ದೃಷ್ಟದ್ಯುಮ್ನನನ್ನು ಸೇನಾನಾಯಕನಾಗಿ ಮಾಡಿಕೊಂಡರು. ಕೌರವರ ಸಭೆಯಲ್ಲಿ ಸೇನಾಧಿಪತಿಯಾದಂತಹ ಭೀಷ್ಮರು ಯಾರ ಬಲ ಎಷ್ಟು, ಯಾರು ಅತಿರಥರು, ಮಹಾರಥರು, ರಥಿಕರು, ಅರ್ಧರಥರು, ಇದೆಲ್ಲವನ್ನು ಕೂಡ ಬಿಡಿಸಿ ಹೇಳ್ತಾ ಇದ್ದಾರೆ. ಪಾಂಡವರ ಸೈನ್ಯದಲ್ಲಿ ಯಾರ್ಯಾರು ಅತಿರಥರು, ಕೌರವರ ಸೈನ್ಯದಲ್ಲಿ ಯಾರೆಲ್ಲ ಅತಿರಥರು. ಮೊದಲಿಗೆ ಕೌರವರ ಸೈನ್ಯವನ್ನ ಯಾರು ಅತಿರಥರು, ಮಹಾರಥರು ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ. ಕರ್ಣನನ್ನ ಅರ್ಧರಥ ಅಂತ ಹೇಳಿಬಿಟ್ರು. ಅತಿರಥರು ಅಂದರೆ 10,000ಕ್ಕಿಂತಲೂ ಅಧಿಕವಾಗಿ ಯೋಧರನ್ನ ಎದುರಿಸುವವ ಯಾರು ಇದ್ದಾನೆ ಅವ ಅತಿರಥ ಅಂತ ಲೆಕ್ಕ. 10,000ಕ್ಕಿಂತಲೂ ಹೆಚ್ಚು ಅಧಿಕ ಯೋಧರನ್ನ ಒಬ್ಬನೇ ಒಬ್ಬ ಯಾರು ಎದುರಿಸುತ್ತಾನೋ ಅವ ಅತಿರಥ. 10,000 ಸಂಖ್ಯೆಯಲ್ಲಿ ಇರುವ ಯೋಧರನ್ನ ಯಾರು ಎದುರಿಸುತ್ತಾರೋ ಅವರು ಮಹಾರಥರು. ಒಬ್ಬನನ್ನ ಯಾರು ಎದುರಿಸ್ತಾರೋ ಅವ ರಥಿಕ ಅಂತ. ಒಬ್ಬರನ್ನು ಕೂಡ ಎದುರಿಸುವುದಿಲ್ಲವೋ ಅವ ಅರ್ಧರಥ ಅಂತ ಲೆಕ್ಕ. ಅರ್ಧರಥ ಈ ಕರ್ಣ ಅಂತ ಹೇಳಿಬಿಟ್ಟು. ಸಖಾತೆ ದಯಿತೋ ನಿತ್ಯಂ ಯಯೇಷ ರಣಕರ್ಕಶಃ ಉತ್ಸಾಹಯತಿ ರಾಜಸ್ತ್ವಾಂ ವಿಗ್ರಹೇ ಪಾಂಡವೈ ಸಹ. ದುರ್ಯೋಧನ, ಕೇಳು, ನಿನ್ನ ಈ ಕರ್ಣ ಇದ್ದಾನಲ್ಲ, ಸ್ನೇಹಿತನಾದವ, ಸಖಾತೆ ದಯಿತಃ, ಪಾಂಡವರ ಜೊತೆಯಲ್ಲಿ ಯುದ್ಧವನ್ನು ಮಾಡು ಅಂತ ಪ್ರೇರೇಪಿಸ್ತಾನೆ. ಯಾವಾಗಲೂ ಆತ್ಮಶ್ಲಾಘನೆಯನ್ನು ಮಾಡಿಕೊಳ್ತಾ ಇರ್ತಾನೆ. ಪರುಷಃ ಕಥತಃ ಅತೀವ, ತನ್ನನ್ನೇ ತಾನು ಹೊಗಳಿಕೊಳ್ತಾ ಇರ್ತಾನೆ ಯಾವಾಗಲೂ. ನಿನ್ನ ಮಂತ್ರಿ, ನಿನ್ನ ನಾಯಕ ಅವ. ಆದರೆ ಅವ ಮಹಾರಥನೂ ಅಲ್ಲ, ಅತಿರಥನೂ ಅಲ್ಲ, ರಥಿಕನೂ ಅಲ್ಲ, ಅರ್ಧರಥ ಅವ. ಏಷ ನೈವ ರಥಃ ಕರ್ಣೋ ನಚಾಪ್ಯ ಅತಿರಥೋ ನಡೆ. ಅವ ಅರ್ಧರಥ. ಯಾಕೆ ಅಂದರೆ ಅವನಲ್ಲಿ ದಿವ್ಯವಾದಂತಹ ಕವಚ, ಕರ್ಣಕುಂಡಲಗಳೆಲ್ಲ ಇತ್ತು, ಎಲ್ಲವನ್ನು ಕಳ್ಕೊಂಡಿದ್ದಾನೆ. ತಾನು ಬ್ರಾಹ್ಮಣ ಅಂತ ಹೇಳಿ ಪರಶುರಾಮಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿದ.
ಆದರೆ ಸುಳ್ಳು ಹೇಳಿದ ಕಾರಣದಿಂದ ಪರಶುರಾಮರ ಶಾಪಕ್ಕೆ ಗುರಿಯಾದ. ಹೀಗೆ ಕೆಲವೊಂದು ಉತ್ತಮವಾದಂತಹ ಸಾಧನಗಳಿಂದ ಹೀನನಾದಂತಹ ಈ ಕರ್ಣ ಅರ್ಧರಥ ಅಂತ ನನ್ನ ಮತ. ಕರ್ಣಾನಾಂ ವಿಯೋಗಾಚ್ಚ ತೇನ ಮೇ ಅರ್ಧರಥೋ ಮತಃ. ಒಂದು ವೇಳೆ ಅರ್ಜುನನನ್ನ ಎದುರಿಸ್ತೇನೆ ಅಂತ ಹೋದರೆ ಇವ ಹಿಂದೆ ಬರುವುದಿಲ್ಲ. ಈ ಮಾತನ್ನು ಕೇಳಿದಾಗ ಕರ್ಣ ಕೂಡಲೇ ಎದ್ದು ನಿಂತ. ಬಹಳ ಸಿಟ್ಟು ಬಂತು. ಪಿತಾಮಹ ಯಥೇಷ್ಟಂ ಮಾಂ ವಾಕ್ಚರೈಹಿ ಅವಕರಂತಸಿ. ಮನಸ್ಸಿಗೆ ಬಂದಂತೆ ನೀವೆಲ್ಲ ಹೇಳ್ತಾ ಇದ್ದೀರಿ ಪಿತಾಮಹರೇ. ನನ್ನ ಮೇಲೆ ದ್ವೇಷ ನಿಮಗೆ. ಏನು ಬೇಕಾದರೂ ಹೇಳಿ, ನೀವು ದುರ್ಯೋಧನನ ಸಲುವಾಗಿ ನಾನು ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಇದ್ದೇನೆ. ಭವಾನ್ ಅರ್ಧರಥೋ ಮಹ್ಯಂ, ನೀವು ನನಗೆ ಅರ್ಧರಥ ಅಂತ ಹೇಳಿದ್ದೀರಿ ಅಲ್ಲ, ನನ್ನ ದೃಷ್ಟಿಯಲ್ಲಿ ನೀವೇ ಅರ್ಧರಥರು. ಭವಾನ್ ಅರ್ಧರಥೋ ಮಹ್ಯಂ ಮತೋ ವೈ ನಾತ್ರ ಸಂಶಯ. ಈ ಮಾತು ಸುಳ್ಳಲ್ಲ, ಇದರಲ್ಲಿ ಸಂಶಯವೇ ಇಲ್ಲ, ನೀವೇ ಅರ್ಧರಥರು. ಇಲ್ಲದೆ ಹೋದರೆ ನಮ್ಮ ಸೈನ್ಯದಲ್ಲಿ ನಮ್ಮಲ್ಲಿ ಭೇದವನ್ನು ಉಂಟು ಮಾಡ್ತಾ ಇದ್ದೀರಲ್ಲ ನೀವು. ನೀವು ಅಂದುಕೊಂಡಾಗೆ ಯಾರ ಕೂದಲು ಬಿಳಿಯಾಗಿದೆ, ಯಾರು ವೃದ್ಧರಿದ್ದಾರೆ, ಅವರನ್ನೆಲ್ಲ ನೀವು ಅತಿರಥರು ಮಹಾರಥರು ಅಂತ ಹೇಳ್ತಾ ಇದ್ದೀರಿ ಕಾಣುತ್ತದೆ. ಆದರೆ ಬಲಾಬಲವನ್ನು ಪರೀಕ್ಷೆ ಮಾಡುವಾಗ ಅದೆಲ್ಲ ಕಾರಣ ಆಗುವುದಿಲ್ಲ. ಬಲಜ್ಯೇಷ್ಠಂ ಸ್ಮೃತಂ ಕ್ಷತ್ರಂ ಮಂತ್ರಜ್ಯೇಷ್ಠ ದ್ವಿಜಾತಯ. ಬ್ರಾಹ್ಮಣರಲ್ಲಿ ಆಗುವಾಗ ಯಾರು ಒಳ್ಳೆಯ ಮಂತ್ರವನ್ನು ಹೇಳ್ತಾರೋ, ಮಂತ್ರ ಬಲ್ಲವರಾಗಿರ್ತಾರೋ ಅವರು ಶ್ರೇಷ್ಠರು. ಕ್ಷತ್ರಿಯರಲ್ಲಿ ಹಾಗಲ್ಲ. ಬಲಜ್ಯೇಷ್ಠಂ, ಯಾರಲ್ಲಿ ಬಲ ಅಧಿಕವಾಗಿದೆಯೋ, ಯಾರು ಬಲಿಷ್ಠರು ಅವರೇ ಶ್ರೇಷ್ಠರು ಮತ್ತು ಜ್ಯೇಷ್ಠರು. ನೀವು ಏನು ಮಾಡ್ತಾ ಇದ್ದೀರಿ, ನಿಮಗೆ ಇಚ್ಛೆ ಬಂದಂತೆ ನೀವು ಒಬ್ಬರನ್ನ ಅತಿರಥ ಅಂತ ಹೇಳ್ತೀರಿ, ಒಬ್ಬರನ್ನ ಮಹಾರಥ ಅಂತ ಹೇಳ್ತೀರಿ, ಒಬ್ಬರನ್ನ ರಥಿಕ ಅಂತ ಹೇಳ್ತೀರಿ, ಇನ್ನೊಬ್ಬರನ್ನ ಅರ್ಧರಥ ಅಂತ ಹೇಳ್ತಾ ಇದ್ದೀರಿ. ಅದರಲ್ಲಿ ಕೂಡ ಏಕವಚನದಿಂದ ಕರೀತಾ ಇದ್ದೀರಿ ನೀವು. ದುರ್ಯೋಧನ, ನೀನಾದರೂ ಕೇಳು, ಈ ಭೀಷ್ಮರನ್ನು ನೀನು ಪರಿತ್ಯಾಗ ಮಾಡಬೇಕು. ಯಾಕೆ ಅಂದರೆ ಕೌರವರಿಗೆ ಅವರು ಕೇಡನ್ನು ಬಯಸುವವರು. ನಮ್ಮ ಸೈನ್ಯದಲ್ಲಿಯೇ ಭೇದವನ್ನು ಉಂಟು ಮಾಡಿದರೆ ಮತ್ತೆ ಒಂದುಗೂಡಿಸುವುದು ಕಷ್ಟ. ವೃದ್ಧರ ಮಾತು ಕೇಳಬೇಕು, ಸರಿ. ವಯಸ್ಸಿನಲ್ಲಿ ಹಿರಿಯರು ಅವರು. ಶ್ರೋತವ್ಯಂ ಖಲು ವೃದ್ಧಾನಾಂ ಇತಿ ಶಾಸ್ತ್ರ ನಿದರ್ಶನಂ. ಯಾರು ಹಿರಿಯರಿರ್ತಾರೆ, ವೃದ್ಧರು ಇರ್ತಾರೆ, ಅವರ ಮಾತನ್ನು ಕೇಳಬೇಕು. ಹಾಗಂತ ಹೇಳಿ ಬಹಳ ವೃದ್ಧರಾಗಿರ್ತಾರೆ ಯಾರು, ಅವರ ಮಾತನ್ನು ಕೇಳಬಾರದು. ಯಾಕೆ ಅಂದರೆ ಬಹಳ ವೃದ್ಧರಾಗಿರುವವರು ಎರಡನೆಯ ಬಾರಿ ಬಾಲಕರಾಗಿ ಬಿಡ್ತಾರೆ. ನತ್ವೇವ ಹ್ಯತಿ ವೃದ್ಧಾನ ಪುನಃ ಬಾಲಾಹಿತೇ ಮತಃ. ಅತೀ ವೃದ್ಧರಾದವರು ಮತ್ತೆ ಎರಡನೇ ಬಾರಿ ಬಾಲಕರಾಗಿ ಬಿಡ್ತಾರೆ. ಅವರ ಮಾತನ್ನು ಕೇಳಬಾರದು. ಭೀಷ್ಮರು ಕೂಡ ಅಂಥವರೇ. ಅವರ ಮಾತನ್ನು ಕೇಳಬೇಡ ನೀನು. ಘೋರವಾದ ಯುದ್ಧದಲ್ಲಿ ನಾನು ಒಬ್ಬನೇ ಪಾಂಡವರನ್ನು ಕೊಲ್ಲುತ್ತೇನೆ, ಈ ವಿಷಯದಲ್ಲಿ ಸಂಶಯ ಇಲ್ಲ. ಮಾತ್ರ ಒಂದು, ಈಗಾಗಲೇ ನೀನು ಭೀಷ್ಮರನ್ನ ಸೇನಾಪತಿಯನ್ನಾಗಿ ಮಾಡಿ ಆಗಿದೆ.
ಒಂದು ವೇಳೆ ನಾನು ಪಾಂಡವರನ್ನೆಲ್ಲ ಕೊಂದರೆ ಆ ಕೀರ್ತಿ ಯಾರಿಗೆ? ಸೇನಾಪತಿಗೆ ಹೊರತು ಯಾವ ಸೈನಿಕರಿಗೂ ಕೂಡ ಸೇರುವುದಿಲ್ಲ. ನಾನು ಎಲ್ಲರನ್ನೂ ಸಂಹಾರ ಮಾಡ್ತೇನೆ, ಆದರೆ ಕೀರ್ತಿ ಹೋಗುವುದು ಯಾರಿಗೆ? ಅದು ಭೀಷ್ಮರಿಗೆ. ಯಾಕೆ? ಅವರೇ ಸೇನಾಧಿಪತಿ. ಆದ್ದರಿಂದ ನಾನು ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ, ಹಿಂದೆಯೇ ಮಾಡಿದ್ದೇನೆ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ನಾಹಂ ಜೀವತಿ ಗಾಂಗೇಯೇ ಯೋತ್ಸೆ ರಾಜನ್ ಕಥಂಚನ. ಭೀಷ್ಮರು ಬದುಕಿರುವ ತನಕ ನಾನು ಯಾವ ಕಾರಣದಿಂದಲೂ ಯುದ್ಧವನ್ನು ಮಾಡುವುದಿಲ್ಲ. ಹತೆ ಭೀಷ್ಮೇತು ಯೋದ್ಧಾಸ್ಮಿ ಸರ್ವೈರೇವ ಮಹಾರಥೈ. ಯಾವಾಗ ಭೀಷ್ಮರು ಹತರಾಗ್ತಾರೋ, ಸಾಯ್ತಾರೋ, ಆಮೇಲೆ ಎಂತಹ ಅತಿರಥ ಮಹಾರಥರನ್ನೂ ಕೂಡ ನಾನು ಕೊಲ್ಲುತ್ತೇನೆ. ಅವರು ಬದುಕಿರುವ ತನಕ ನಾನು ಯುದ್ಧ ಮಾಡುವುದಿಲ್ಲ, ಇದು ನನ್ನ ಪ್ರತಿಜ್ಞೆ ಅಂತ ಹೇಳಿದ. ಹೀಗೆ ಪರಸ್ಪರ ಗಲಾಟೆ ಆಯಿತು. ಭೀಷ್ಮರು ಕರ್ಣನನ್ನ ಅರ್ಧರಥ ಅಂತ ಹೇಳಿದರು, ಕರ್ಣ ಭೀಷ್ಮರನ್ನ ಅರ್ಧರಥ ಅಂತ ಹೇಳಿದ. ಸಿಟ್ಟಿನಿಂದ ಕರ್ಣ ಪ್ರತಿಜ್ಞೆ ಕೂಡ ಮಾಡಿದ, ಭೀಷ್ಮರು ಇರುವ ತನಕ ನಾನು ಯುದ್ಧ ಮಾಡುವುದಿಲ್ಲ ಅಂತ. ದುರ್ಯೋಧನಿಗೆ ಬಹಳ ಕಷ್ಟ ಆಯಿತು. ಕರ್ಣನನ್ನು ಇಟ್ಟುಕೊಂಡೇ ಯುದ್ಧ ಘೋಷಣೆ ಮಾಡಿದ್ದು. ಕರ್ಣನ ಬಲ ಇಲ್ಲ ಅಂದರೆ ಯುದ್ಧವೇ ನಡೆಯುವುದಿಲ್ಲ. ಇಂತಹ ಕರ್ಣ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿಬಿಟ್ಟ. ಬಹಳಷ್ಟು ಸಮಾಧಾನ ಪಡಿಸಿದ ಎಲ್ಲರನ್ನೂ ಕೂಡ. ಭೀಷ್ಮರೂ ಬೇಕು, ಕರ್ಣನೂ ಬೇಕು. ಮತ್ತೆ ಸಮಾಧಾನ ಪಡಿಸಿದ. ಕರ್ಣ ಮಾತ್ರ ಪ್ರತಿಜ್ಞೆಯನ್ನು ವಾಪಸ್ಸು ತೆಗೆದುಕೊಳ್ಳಿಲ್ಲ. ಭೀಷ್ಮರಲ್ಲಿ ಮಾತನಾಡಿದ. ಭೀಷ್ಮರು ಮತ್ತೆ ಮುಂದುವರಿದು ಹೇಳಿದರು, ಕರ್ಣ ಇಲ್ಲದಿದ್ದರೆ ಏನು, ನಾನು ಯುದ್ಧವನ್ನು ಮಾಡುತ್ತೇನೆ, ನೀನು ಭಯಪಡಬೇಡ ಅಂತ ಹೇಳಿದರು. ಪಾಂಡವರಲ್ಲಿ ಯಾರೆಲ್ಲ ಅತಿರಥ ಮಹಾರಥರು ಇದ್ದಾರೆ ಅಂತ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದರು. ಅರ್ಜುನ, ಭೀಮಸೇನ ಇವರೆಲ್ಲ ಅತಿರಥರೇ. ಅವನೊಬ್ಬ ಇದ್ದಾನೆ ಶಿಖಂಡಿ ಅಂತ, ಅವರ ಅಧಿಕ. ಒಮ್ಮೊಮ್ಮೆ ಅವನು ಮಹಾರಥನಾಗ್ತಾನೆ, ಅಂತಹ ಬಲಿಷ್ಠನಾದವ ಅವ. ಆದರೆ ನಾನು ಮಾತ್ರ ಅವ ಎದುರಿಗೆ ಬಂದರೆ ಅವನನ್ನು ನಾನು ಕೊಲ್ಲುವುದಿಲ್ಲ, ಯುದ್ಧದಲ್ಲಿ ಅವನನ್ನು ನಾನು ಕೊಲ್ಲುವುದಿಲ್ಲ. ಯಾಕೆ ಅಂತ ಕಾರಣ ಹೇಳುತ್ತೇನೆ ಕೇಳು. ಆ ಶಿಖಂಡಿ ಯಾರು? ಅವ ಒಬ್ಬ ಸ್ತ್ರೀಯೇ ಪುರುಷರಾದವ ಅವ. ಅಂತಹ ಶಿಖಂಡಿಯ ಜೊತೆಯಲ್ಲಿ ನಾನು ಯುದ್ಧವನ್ನು ಮಾಡುವುದಿಲ್ಲ. ನಾನು ಹಿಂದೆ ನನ್ನ ತಮ್ಮನ ಸಲುವಾಗಿ, ವಿಚಿತ್ರ ವೀರ್ಯನ ಸಲುವಾಗಿ ಕಾಶಿರಾಜನ 3 ಮಂದಿ ಮಕ್ಕಳನ್ನು ಅಪಹರಣ ಮಾಡಿಕೊಂಡು ಬಂದೆ. ಸ್ವಯಂವರದಲ್ಲಿ ಕಾದಾಡಿ ಅವರು 3ರನ್ನು ಕರ್ಕೊಂಡು ಬಂದೆ. ಯುದ್ಧಕ್ಕೆ ನಿಂತರೆ ನನ್ನ ಬಳಿಯಲ್ಲಿ ಯಾರೂ ಯುದ್ಧ ಮಾಡಿಲ್ಲ. ಒಬ್ಬನೇ ಒಬ್ಬ ಯುದ್ಧಕ್ಕೆ ಬಂದವ ಅಂದರೆ ಸಾಲ್ವ. ಅವನನ್ನು ಸೋಲಿಸಿ ಇವರ 3ರನ್ನು ಕರ್ಕೊಂಡು ಬಂದೆ. ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಕೊಡೋಣ ಅಂದರೆ ಇಬ್ಬರನ್ನು ಮದುವೆ ಮಾಡಿಕೊಟ್ಟೆ, ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ. ಈ ಅಂಬೆ ಕೇಳಲಿಲ್ಲ, ಸಾಲ್ವನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದೆ. ಹೋಗು ಅಂತ ಹೇಳಿದೆ, ಸಾಲ್ವ ತಿರಸ್ಕರಿಸಿದ. ಭೀಷ್ಮರ ಬಳಿ ಬಂದು ಕೇಳುತ್ತಾಳೆ ಅಂಬೆ, ನನ್ನನ್ನೇ ಮದುವೆ ಆಗು ಅಂತ. ಭೀಷ್ಮರು ಹೇಳಿದರು, ನಾನು ಬ್ರಹ್ಮಚಾರಿಯಾಗಿಯೇ ಇರ್ತೇನೆ ಅಂತ ಶಪಥ ಮಾಡಿದವ, ಅಖಂಡ ಬ್ರಹ್ಮಚಾರಿ ನಾನು, ಮದುವೆ ಆಗುವುದಿಲ್ಲ, ನೀನೇ ಮದುವೆ ಆಗಬೇಕು ಅಂತ ಭೀಷ್ಮರ ಗುರುಗಳ ಬಳಿ, ಪರಶುರಾಮರ ಬಳಿ ಹೋಗಿ ಕೇಳುತ್ತಾಳೆ. ಭೀಷ್ಮರು ಹೇಳಿದ್ದರು, ಪರಶುರಾಮರ ಬಳಿಗೆ ಹೋದರೆ ಹೋಗು, ತೊಂದರೆ ಇಲ್ಲ,
ಪರಶುರಾಮರಲ್ಲಿ ಕೇಳ್ತಾಳೆ, ಭೀಷ್ಮರನ್ನು ನಾನು ಗೆದ್ದೆ ಅಂತಾದರೆ ಆಗ ನಿನ್ನನ್ನು ಅವರ ಜೊತೆ ಮದುವೆ ಮಾಡಿಸ್ತೇನೆ ಅಂತ. ಒಂದು ವೇಳೆ ಸೋತರೆ ನನ್ನಿಂದ ಏನೂ ಆಗುವುದಿಲ್ಲ ಅಂತ ಹೇಳಿದರು. ಪರಶುರಾಮರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರವರು. ಆದರೆ ಮುಂದೆ ಆಗುವ ಕಾರ್ಯಕ್ಕಾಗಿ ಸ್ವತಂತ್ರ ನಟಿಸಿದ್ರು ಅವರು. ಆಗ ಪರಶುರಾಮರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ರುದ್ರದೇವರನ್ನು ತಪಸ್ಸು ಮಾಡಿ ನಾನು ಭೀಷ್ಮರನ್ನು ಸಾಯಿಸಬೇಕು, ಅಂತಹ ಜನ್ಮವನ್ನು ಪಡಿಬೇಕು ಅಂತ ರುದ್ರದೇವರನ್ನು ಒಲಿಸಿಕೊಂಡು ತಪಸ್ಸು ಮಾಡಿದರು. ಆಯಿತು ಅಂತ ರುದ್ರದೇವರು ವರ ಕೊಟ್ಟರು, ಭೀಷ್ಮರ ಸಾವಿಗೆ ಕಾರಣನಾಗಬೇಕು ಅಂತ. ಹಾಗೆ ವರ ಕೊಟ್ಟಿರು. ತನ್ನ ದೇಹವನ್ನು ಈ ಅಂಬೆ ಬಿಡುತ್ತಾಳೆ. ಈ ಕಡೆಯಿಂದ ದೃಪದ ಒಂದು ರುದ್ರದೇವರನ್ನ ಒಲಿಸಿಕೊಂಡು ವರ ಕೇಳಿರ್ತಾನೆ, ನನಗೆ ಒಂದು ಗಂಡು ಮಗು ಬೇಕು ಅಂತ. ಗಂಡು ಮಗು ಬೇಕು ಅಂತ ರುದ್ರದೇವರನ್ನ ಒಲಿಸಿ ರುದ್ರದೇವರ ಬಳಿ ಕೇಳಿದರೆ ಆಯಿತು ಅಂತ ಹೇಳಿದರು. ಒಂದು ಮಗು ಆಗ್ತದೆ, ಅದು ಸ್ತ್ರೀ ಹುಟ್ಟುತ್ತದೆ. ಮುಂದೆ ಅದೇ ಸ್ತ್ರೀ ಪುರುಷನಾಗ್ತಾನೆ, ಹೆದರಬೇಡ ಅಂತ ಹೇಳಿದರು. ಹಾಗೆಯೇ ಆಯಿತು. ಈ ಸ್ತ್ರೀಯಾಗಿ ಹುಟ್ಟಿದವಳು ಅಂಬೆಯೇ. ದೃಪದನಿಗೆ ಒಂದು ಮಗು, ಗಂಡು ಮಗು ಬೇಕು ಅಂತ ಅವರ ಕೇಳಿದ್ದು. ಸ್ತ್ರೀಯಾಗಿ ಹುಟ್ಟುತ್ತದೆ, ಮುಂದೆ ಗಂಡ ಆಗ್ತದೆ ಅಂತ ರುದ್ರದೇವರು ಹೇಳಿದರು. ಗಂಡಿನ ವೇಷವನ್ನೇ ಹಾಕಿದ ಅಂತೆ. ಯಾಕೆ ಅಂದರೆ ಮುಂದೆ ಹೇಗೂ ಗಂಡು ಆಗುವವನೇ, ಅದರಿಂದ ಗಂಡಿನ ವೇಷವನ್ನೇ ಹಾಕಿ. ದಶಾರ್ಣ ಅಂತ ಒಬ್ಬ ರಾಜ, ಅವ ಈ ದೃಪದನ ಮಗ, ಅವನಿಗೆ ಹೆಸರನ್ನು ಶಿಖಂಡಿ ಅಂತ ಹೆಸರನ್ನು ಇಟ್ಟಿದ್ದರು. ನಿಜವಾಗಿಯೂ ಶಿಖಂಡಿನಿ ಅವಳು, ಗಂಡಿನ ವೇಷ ಹಾಕಿದ್ರು, ಆದ್ದರಿಂದ ಶಿಖಂಡಿ ಅಂತ ಹೆಸರನ್ನು ಇಟ್ಟಿದ್ದರು. ಮದುವೆ ಮಾಡೋಣ ಅಂತ ಪ್ರಯತ್ನ ಮಾಡಿದ. ಇವಳಿಗೆ ಹೆದರಿಕೆ ಶುರುವಾಯಿತು. ನಾಳೆ ಎಲ್ಲ ರಹಸ್ಯ ಬಯಲಾಗ್ತದೆ. ಕಾಡಿಗೆ ಹೊರಟಳು. ಗಂಡಿನ ವೇಷದಲ್ಲಿ ಇರುವ ಈ ಶಿಖಂಡಿ ಕಾಡಿಗೆ ಹೋದಳು. ಕಾಡಲ್ಲಿ ಒಬ್ಬ ಗಂಧರ್ವ ಸಿಕ್ಕಿದ. ಅವನಲ್ಲಿ ಇವಳು ಬೇಡಿಕೊಂಡು ತನ್ನ ಶರೀರವನ್ನೇ ಕೊಟ್ಟ, ಸ್ವಲ್ಪ ಸಮಯ ಗಂಡಾಗು ನೀನು ಅಂತ. ಇವ ಗಂಡಾದ. ರುದ್ರದೇವರ ವರ ಹಾಗೆ ಇತ್ತು, ಸ್ವಲ್ಪ ಸಮಯದಲ್ಲಿ ಗಂಡ ಆಗ್ತಾನೆ ಇವ ಅಂತ. ಈ ಕಡೆ ಆ ತುಂಬೂರು ಗಂಧರ್ವ ಅವ ಬಂದಿಲ್ಲ ಅಂತ ಹೇಳಿ ಕುಬೇರ ಹುಡ್ಕೊಂಡು ಬಂದ. ಕುಬೇರನಿಗೆ ಗೊತ್ತಾಯಿತು, ಶಾಪ ಕೊಟ್ಟ, ನೀನು ಇದೇ ಶರೀರದಲ್ಲಿ ಇದ್ದು ಬಿಡು ಅಂತ. ಆಗ ಈ ಶಿಖಂಡಿ ಪುರುಷ ಶರೀರದಲ್ಲೇ ಇದ್ದು ಬಿಟ್ಟ. ಈ ಗಂಧರ್ವ ಸ್ತ್ರೀ ಶರೀರದಲ್ಲೇ ಇದ್ದು ಬಿಟ್ಟ. ಅಂತೂ ರುದ್ರದೇವರ ವರ ಸತ್ಯ ಆಯಿತು. ದೃಪದನಿಗೆ ಮಗು ಗಂಡೆ ಆಯಿತು. ಅವನೇ ಈ ಶಿಖಂಡಿ. ಶಿಖಂಡಿಯ ಜನ್ಮ ರಹಸ್ಯ ನನಗೆ ಗೊತ್ತಿದೆ ಅಂತ ಭೀಷ್ಮರು ಹೇಳ್ತಾ ಇದ್ದಾರೆ. ನನ್ನನ್ನು ಕೊಲ್ಲುವ ಸಲುವಾಗಿಯೇ ಅವ ಬಂದಿದ್ದು, ಅದು ಕೂಡ ಗೊತ್ತಿದೆ ನನಗೆ. ಅಂಬೆಯೇ ಶಿಖಂಡಿಯಾಗಿ ಬಂದಿದ್ದು. ನನ್ನ ಒಂದು ವ್ರತ ಇದೆ. ಈ ಶಿಖಂಡಿ ಮೊದಲು ಸ್ತ್ರೀ, ಆ ಸ್ತ್ರೀಯೇ ಪುರುಷನಾಗಿದ್ದು. ಆದ್ದರಿಂದಲೇ ಶಿಖಂಡಿಯ ಜೊತೆಯಲ್ಲಿ ನಾನು ಯುದ್ಧ ಮಾಡುವುದಿಲ್ಲ. ಇದು ನನ್ನ ವ್ರತ. ಸ್ತ್ರೀಯಾಂ ಸ್ತ್ರೀಪೂರ್ವಕೇ ಚಾಪಿ ಸ್ತ್ರೀನಾಮ್ನಿ ಸ್ತ್ರೀ ಸ್ವರೂಪಿಣಿ ನ ಮುಂಚೇಯಂ ಅಹಂ ಬಾಣಂ
ಇತಿ ಕೌರವನಂದನ. ಸ್ತ್ರೀಯ ಮೇಲೆ ಆಗಲಿ, ಸ್ತ್ರೀಯಾಗಿದ್ದವನ ಮೇಲೆ ಆಗಲಿ, ಅಥವಾ ಸ್ತ್ರೀಯ ಹೆಸರನ್ನು ಇಟ್ಟುಕೊಂಡವನ ಮೇಲೆ ಆಗಲಿ, ಅಥವಾ ಸ್ತ್ರೀಯ ದೇಹವನ್ನು ಧರಿಸದವನ ಮೇಲೆ ಆಗಲಿ ನಾನು ಬಾಣಗಳನ್ನು ಪ್ರಯೋಗ ಮಾಡುವುದಿಲ್ಲ. ಆದ್ದರಿಂದ ಈ ಶಿಖಂಡಿ ಒಂದು ವೇಳೆ ಎದುರು ಬಂದರೆ ನಾನು ಅವನನ್ನು ಕೊಲ್ಲುವುದಿಲ್ಲ. ನಿಜವಾಗಿಯೂ ಅವ ಸ್ತ್ರೀ, ಈಗ ಪುರುಷನಾಗಿದ್ದಾನೆ. ಆದ್ದರಿಂದ ನಾನು ಅವನನ್ನು ಕೊಲ್ಲುವುದಿಲ್ಲ. ಏತತ್ ತತ್ವಮಹಂ ವೇದ ಜನ್ಮ ತಾತ ಶಿಖಂಡಿನಃ. ಶಿಖಂಡಿಯ ಜನ್ಮ ರಹಸ್ಯವನ್ನು ನಾನು ತಿಳ್ಕೊಂಡಿದ್ದೇನೆ, ಆದ್ದರಿಂದ ಅವನನ್ನು ಕೊಲ್ಲುವುದಿಲ್ಲ. ಹಾಗಂತೇಳಿ ಅವನನ್ನು ಕೊಲ್ಲುವುದಿಲ್ಲ ಅಂತ ಮಾತ್ರಕ್ಕೆ ಪಾಂಡವರನ್ನು, ಅವರ ಸೈನ್ಯವನ್ನು ನಾಶ ಮಾಡುವುದಿಲ್ಲ ಅಂತಲ್ಲ. ಪಂಚಪಾಂಡವರನ್ನು ಕೂಡ ಕೊಲ್ಲಿಕ್ಕೆ ಹೋಗುವುದಿಲ್ಲ. ಅವರ ಸೈನ್ಯವನ್ನು ಮಾತ್ರ ನಾನು ಬಿಡುವುದಿಲ್ಲ. ರಾಜ್ಞಾಂ ತು ದಶಸಾಹಸ್ರಂ ಕೃತ್ವ ಭಾಗಂ ಮಹಾದ್ಯುತೆ ಸಹಸ್ರಂ ರಥಿನಾಮೇಕ ಭಾಗೋ ಮತೋ ಮಮ. ಪ್ರತಿದಿನ ಯುದ್ಧ ಪ್ರಾರಂಭ ಆಯಿತು ಅಂದರೆ ಪ್ರತಿದಿನವೂ 10,000ಕ್ಕಿಂತಲೂ ಹೆಚ್ಚು ಸೈನ್ಯವನ್ನು, ಪಾಂಡವರ ಸೈನ್ಯವನ್ನು ನಾನು ಕೊಲ್ಲುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಅಂತ ಭೀಷ್ಮರು ಹೇಳಿದರು. ಇಷ್ಟು ಧೈರ್ಯವನ್ನು ಕೊಟ್ಟರು. ದುರ್ಯೋಧನನಿಗೆ ಬಹಳ ಸಂತೋಷ ಆಯಿತು. ಭೀಷ್ಮರು ಎಷ್ಟು ಹೇಳಿದರಲ್ಲ, ದಿವಸದಲ್ಲಿ 10,000ಕ್ಕೆ ಕಡಿಮೆ ಇಲ್ಲದ ಸೈನ್ಯವನ್ನು ಒಬ್ಬರೇ ಭೀಷ್ಮರು ನಾಶ ಮಾಡ್ತಾರೆ ಅಂದರೆ ಸ್ವಲ್ಪ ಸಮಯದಲ್ಲಿ ಪಾಂಡವರ ಸೈನ್ಯ ಎಲ್ಲ ನಾಶವಾಗಿ ಬಿಡ್ತದೆ ಅಂತ ಸಂತೋಷಗೊಂಡ. ಹೀಗೆ ಭೀಷ್ಮರು ಕೌರವರ ಸೈನ್ಯದಲ್ಲಿ ಯಾರೆಲ್ಲ ಅತಿರಥರು ಮಹಾರಥರು, ಪಾಂಡವರ ಸೈನ್ಯದಲ್ಲಿ ಯಾರೆಲ್ಲ ಅತಿರಥರು ಮಹಾರಥರು ಅಂತ ಎಲ್ಲ ಹೇಳಿ ಎಲ್ಲ ಸೇರಿಕೊಂಡು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎಂಬಲ್ಲಿಗೆ ಈ ಉದ್ಯೋಗ ಪರ್ವ ಸಮಾಪ್ತಿಯಾಗ್ತದೆ. ಮುಂದೆ ಭೀಷ್ಮ ಪರ್ವ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.